ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರಲ್ಲಿ ವಿನಂತಿ, ಇದು ಕೆಲವು ನಿಯಮಗಳು ಮತ್ತು ನಿರ್ದೇಶನಗಳು ಎಐಸಿಸಿ ಹಿನ್ನೆಲೆಯಲ್ಲಿ ಆ ನಿರ್ದೇಶನದ ಪ್ರಕಾರನೇ ನಾವು ಪ್ರೆಸ್ ಮಾಡುವಂತೆ ಇವತ್ತು ಮೊದಲಿಗೆ ಬಂದಿದ್ದೀವಿ. ನಮ್ಮ ಎಐಸಿಸಿ ಇನ್ಚಾರ್ಜ್ ಅಬ್ಸರ್ವರ್ ಅವರು ಮೂಲತಃ ಕೇರಳದವರು. ಅವರು ನಿಮ್ಮನ್ನು ಉದ್ದೇಶಿಸಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅವರಿಗೆ ಕನ್ನಡ ಬರದೇ ಇರೋದ್ರಿಂದ. ತದನಂತರ ನಾನು ಟ್ರಾನ್ಸ್ಲೇಟ್ ಮಾಡೋದು ಕೆಲಸ ಮಾಡ್ತೀವಿ. ಬ್ರೀಫ್ ಆಗಿ ನಿಮ್ಗೆ ಏನು ಬೇಕು ನಾವು ಮಾಡ್ತೀವಿ. ದಯಮಾಡಿ ಯಾವುದೇ ರಾಜಕೀಯ ಪ್ರಶ್ನೆಗಳನ್ನು ದಯಮಾಡಿ ತಾವು ಕೇಳೋದು ಬೇಡ. ರಾಜಕೀಯವಾಗಿ ಮಾಡಿದಂಥ ಪತ್ರಿಕಾಗೋಷ್ಠಿ ಅಲ್ಲ. ನಮ್ಮ ಕಾರ್ಯಕರ್ತರು ಮುಖಂಡಗಳಲ್ಲಿ ವಿನಂತಿ, ದಯಮಾಡಿ ಯಾರು ಮಾತಾಡಬೇಡಿ, ಯಾವ ಪ್ರಶ್ನೆ ನೀವು ಕೇಳಕ್ಕೆ ಹೋಗಬೇಡಿ. ಇಲ್ಲಿ ಬರೀ ಪತ್ರಕರ್ತರಿಗೆ ಮಾತ್ರ ನಾವು ಆಹ್ವಾನಿಸಿ ಕೆಲವು ಗ್ರೂಪಲ್ಲಿ ಎಲ್ಲರೂ ಆಹ್ವಾನಿಸುವ ಕೆಲಸವನ್ನು ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ನಾವು ಹೊಣೆ ಅಲ್ಲ. ಈಗ ನಮ್ಮ ಸೈಮನ್ ಅವರು ನಿಮ್ಮನ್ನು ಉದ್ದೇಶಿಸಿ ಕಾರ್ಯಕ್ರಮದ ವಿಚಾರದಲ್ಲಿ ಅವರು ಬ್ರೀಫ್ ಮಾಡ್ತಾರೆ. ತದನಂತರ ಪತ್ರಕರ್ತರು ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಅವರು ಕೇಳುವಂಥ ಮಾಡಬೇಕು ಅಂತೇಳಿ ನಾನೀಗ ಸೈಮನ್ ಅಲೆಕ್ಸ್ ಅವ್ರನ್ನ ವಿನಂತಿ ಮಾಡ್ತೇನೆ. Today, we have announced the Samgam Sriyan Abhiyan program in Mandya district. The process is completed within 25 days in all over Karnataka. First of all, I am thankful to the DCC President and other senior leaders. Want to sit down here? AICC launched the program at the last AICC session at Ahmedabad. AICC decided that 2026 to 27, the only year is strengthening the party at the grassroots level. In Karnataka now, we have started a DCC President selection. The objective of the Abhiyan is that to strengthen the district Congress committee all over India. The DCC strengthened. Again we go to the block level and mandal level and booth level. Upcoming the parliament election 2029, Congress party is coming to the ruling and the secular India is again remaining coming there. Surveys and assigned by AICC and other 4 persons are assigned by the AICC Karnataka Pradesh Congress Committee. They are the senior leaders. Today we have published the DCC President aspirants application form also. The next 20 days our group program in Mandya district. The media people are given the news at bottom level. I am telling you that to Panchayat level and booth level and mandal level. This is our humble request. Once again, I am thankful to our old president. Thank you. Abhiyan ಅನ್ನುವಂಥ ಒಂದು ಕಾನ್ಸೆಪ್ಟು ಮಾನ್ಯ ರಾಹುಲ್ ಗಾಂಧಿಯವರ ಒಂದು ಬ್ರೈನ್ ಚೆಕಪ್ ಉದ್ದೇಶ ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆ ಬಲವಾಗಿರಬೇಕು ಅನ್ನುವ ಉದ್ದೇಶದಿಂದ ಅಧ್ಯಕ್ಷನ ಇಲ್ಲಿಯವರೆಗೆ ನೇಮಕ ಆಗ್ತಾ ಇದ್ದಂಥದ್ದು ಆಯಾ ಜಿಲ್ಲೆಯ ಮುಖಂಡರುಗಳ ಒಂದು ಶಿಫಾರಸಿನ ಮೇಲೆ ಅವರ ಅಭಿಪ್ರಾಯವನ್ನು ಪಡೆದು ಅಧ್ಯಕ್ಷಗಳನ್ನ ಮತ್ತು ಬ್ಲಾಕ್ ಮುಂಚೂಣಿಗಳಿಂದ ಅಧ್ಯಕ್ಷಗಳನ್ನ ನೇಮಕ ಮಾಡುವಂಥ ವ್ಯವಸ್ಥೆ ಇಲ್ಲಿಯವರೆಗೆ 125-130 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಒಂದು ವ್ಯವಸ್ಥೆಯನ್ನ
ಮಾಡಿಫೈ ಮಾಡಿ ಜನಸಾಮಾನ್ಯರಿಗೆ ಎಂತ ಲೀಡರ್ ಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಅಭಿಯಾನವನ್ನು ಶುರು ಮಾಡಿದ್ವಿ. ರಾಜ್ಯಗಳಲ್ಲಿ ಇದು ಕಂಪ್ಲೀಟ್ ಆಗಿದೆ. ಇನ್ನು 8 ರಾಜ್ಯಗಳು ಬಾಕಿ ಇದ್ದಾರೆ, 9 ಯೂನಿಯನ್ ಟೆರಿಟರಿ ಬಾಕಿ ಇದೆ. ಅದನ್ನ ಈಗ ಒಂದು ತಿಂಗಳೊಳಗಡೆ ಕಂಪ್ಲೀಟ್ ಮಾಡುವ ಕೆಲಸವನ್ನು ಮಾಡ್ತೀವಿ. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ 2028 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನುವ ಏಕೈಕ ಉದ್ದೇಶ 2029ಕ್ಕೆ 28 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 25 ಕಾನ್ಸ್ಟಿಟ್ಯೂನ್ಸಿಗಳನ್ನು ನಾವು ಗೆಲ್ಲಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈಗಿಂದ ನಾವು ತಯಾರಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ನಮ್ಮ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ ಅವರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಹರಿಪ್ರಸಾದ್ ಅವರು, ನಮ್ಮೆಲ್ಲ ಅಬ್ಸರ್ವರ್ಸ್ ಕರೆದು ಬೆಂಗಳೂರಲ್ಲಿ ಒಂದಷ್ಟು ಮಾಹಿತಿಯನ್ನು ಮತ್ತು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೈಮನ್ ಅಲೆಕ್ಸ್ ಅವರು ಸೀನಿಯರ್ ಕಾಂಗ್ರೆಸ್ ಲೀಡರ್ ಇದ್ದಾರೆ, ಕಣ್ಣೂರು. ಅವರ ನೇತೃತ್ವದಲ್ಲಿ ನಮ್ಮ 4 ಜನ ಅಬ್ಸರ್ವರ್ಸ್ ಇದ್ದಾರೆ. ನನ್ನ ಮಂಜುನಾಡು ಅವ್ರನ್ನ, ಗೋಪಾಲ್ ಕೃಷ್ಣ ಅವರು, ನಮ್ಮ ಸ್ನೇಹಿತರು ನರೇಂದ್ರ ಅವ್ರನ್ನ ಹಾಕಿದ್ದಾರೆ. ನಾವು ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಹಂತವಾಗಿ ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತೀವಿ. ಇವತ್ತು ಅವರು ಅಪ್ಲಿಕೇಶನ್ಸ್ನ ಇವತ್ತಿಂದ ಇನ್ವೈಟ್ ಮಾಡಿದ್ದಾರೆ. ಯಾರು ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ಬಯಸ್ತಾರೆ ಅವರು ಒಂದು ಫಾರ್ಮೆಟ್ ಇದೆ, ಅದು ರಿಲೀಸ್ ಮಾಡ್ತಾರೆ, ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ಇದನ್ನು ಫಿಲಪ್ ಮಾಡಿ ಯಾರಿಗೆ ಸಬ್ಮಿಟ್ ಮಾಡಬೇಕು ಅಂತ ಮತ್ತೆ ಸೈಮನ್ ಅವರೇ ಹೇಳ್ತಾರೆ. DCC ಸಬ್ಮಿಟ್ ಮಾಡಬೇಕು, ಇಲ್ಲ ಡೈರೆಕ್ಟ್ ಅವರು ಸಬ್ಮಿಟ್ ಮಾಡಲ್ಲ, ವ್ಯಾಟ್ಸಪ್ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು ಅವರು ಮತ್ತೆ ಹೇಳ್ತಾರೆ. ಇದು ಸಬ್ಮಿಷನ್ ಆದಮೇಲೆ ನಾವು ನಾಳೆಯಿಂದ ತಾಲೂಕು ವೈದ್ಯರು ನಾವು 5 ಜನ ಯಾರ್ಯಾರ ಭೇಟಿ ಮಾಡಬೇಕು ಅಂತ ಪ್ರವಾಸ ಇಟ್ಕೊಳ್ಳೋದು ಕೆಲಸವನ್ನು ಮಾಡ್ತೀವಿ. ಪ್ರತಿ ಪಂಚಾಯತ್ನಲ್ಲಿ ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡು ನಾವು ಪಕ್ಷಾತೀತವಾಗಿ ಯಾರ ಶಿಫಾರಸು ಇದ್ದೇವೆ ಅಧ್ಯಕ್ಷರನ್ನ ನಾವು ನೇಮಕ ಮಾಡುವಂಥದ್ದು ಶಿಫಾರಸು ಮಾಡ್ತೀವಿ. ನಮಗೆ ಕೊಟ್ಟಿರುವಂಥ ಒಂದು ಟಾಸ್ಕ್ ಏನಂದ್ರೆ 6 ಜನ ಅಭ್ಯರ್ಥಿಗಳನ್ನು ನಾವು ಸೂಚಿಸ್ತೇವೆ, ಸೆಲೆಕ್ಟ್ ಮಾಡಬೇಕು, ಶಾರ್ಟ್ ಲಿಸ್ಟ್ ಮಾಡಿ. ಅದರಲ್ಲಿ ಕ್ಯಾಟಗರೀಸ್ ಇದೆ. ಒಂದು ಮಹಿಳೆಯರಿಗೆ ಕೊಡಬೇಕು, ಒಂದು SC ಅವರ ಅಪ್ಲಿಕೇಶನ್ ಕೊಡಬೇಕು, ಇನ್ನೊಂದು OBC ಕೊಡಬೇಕು, ಇನ್ನೊಬ್ಬರು ಮೈನಾರಿಟಿ ಅವರು ಕೊಡಬೇಕು, ಇನ್ನಿಬ್ಬರು ಜನರಲ್ ಕೊಡಬೇಕು. ಎಷ್ಟು ಅಪ್ಲಿಕೇಶನ್ ಬಂದರೆ ಈ ಮಾನದಂಡದ ಮೇಲೆ 6 ಅಪ್ಲಿಕೇಶನ್ ಶಿಫಾರಸು ಆಗುತ್ತೆ. 6ರಲ್ಲಿ ಒಬ್ಬ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥ ಕೆಲಸವನ್ನು ಕ್ಯಾಸ್ಟ್ ಕಾಂಬಿನೇಷನ್ ಮತ್ತೊಂದು ಅದೆಲ್ಲ ನೋಡಿ ಪ್ರದೇಶವಾದ ಎಲ್ಲವನ್ನು ನೋಡಿ ಪರಿಗಣಿಸಿ ಅದೆಲ್ಲ ಆ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಬಿಜೆಪಿ ಇಲ್ಲ, JDS ಅಲ್ಲಿ ಇಲ್ಲ. ನಮ್ಮಲ್ಲಿ ಒಂದು ವ್ಯವಸ್ಥೆ 28 ಒಟ್ಟು 34 ಅಧ್ಯಕ್ಷರನ್ನ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ. ಒಟ್ಟು 42 ಬರ್ತದೆ, 42 ಅಧ್ಯಕ್ಷರ ನೇಮಕ ಮಾಡುವ ವ್ಯವಸ್ಥೆ. ಇದಕ್ಕೆ ಯಾವ ಶಿಫಾರಸನ್ನು ನಾವು ಪರಿಗಣಿಸಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಇಂಡಿವಿಜುವಲ್ ಆಗಿ ತಾವು ಗುಂಪಾಗಿ ಬಂದರೆ ಅವರು ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ಳಲ್ಲ. ನಿಮ್ಮ ಅಪ್ಲಿಕೇಶನ್ಸ್ನ ಕೊಟ್ಟಾದ್ಮೇಲೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಅಭಿಪ್ರಾಯ ಪಡಿಬೇಕು, ಯಾರನ್ನ ವಿಧಿ ಮಾಡಬೇಕು ಅನ್ನುವಂಥದ್ದು ನಾವು ನಿರ್ಧಾರ ಮಾಡ್ತೀವಿ. ಇವರ ನೇತೃತ್ವದಲ್ಲಿ ನಾವು ನಿರ್ಧಾರ ಮಾಡಿ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಆಮೇಲೆ ನಮ್ಮ ಕಾನ್ಫಿಡೆನ್ಷಿಯಲ್ ರಿಪೋರ್ಟನ್ನು ನಾವು AICC ಕಳಿಸುವಂಥ ಕೆಲಸವನ್ನು ಅಮಿತ್ ಸಾಹೇಬ್ ಮಾಡ್ತಾರೆ. ಅಕಸ್ಮಾತ್ ನೀವು ಯಾರಾದರೂ ನಾನು ಮಂಡ್ಯದ ಅಂತ ಫೋನ್ ಮಾಡೋದು, ನಾನು ಫೋನ್ ರಿಸೀವ್ ಮಾಡ್ಕೊಳ್ಳೋಂಗಿಲ್ಲ ಅಂತ ನಮ್ಮ ನಿರ್ದೇಶನ ಇದೆ. ದಯಮಾಡಿ ನಮ್ಗೆ ಫೋನ್ಗಳು ಮಾಡೋದು ಹೋಗ್ಬಿಡಿ, ಈ ಕಾರ್ಯಕ್ರಮ ಮುಗಿಯೋದು ಅವ್ರಿಗೂ ಫೋನ್ ಮಾಡಬೇಡಿ, ಯಾರಿಗೂ ಫೋನ್ ಮಾಡಬೇಡಿ. ಏನಾದರೂ ಇರುವಂಥದ್ದು ನಾನು ಮಾಹಿತಿ ಕೊಡುವಂಥದ್ದಕ್ಕೆ ವಾಟ್ಸಪ್ ನಂಬರ್ ಕೊಡ್ತೀವಿ. ಆ ವಾಟ್ಸಪ್ ನಂಬರ್ ಡೈರೆಕ್ಟಾಗಿ ಅವ್ರಿಗೆ ಅಸಿಸ್ಟ್ ಮಾಡ್ತೀವಿ. ಫೈನಲ್ ಡಿಸಿಷನ್, ಫೈನಲ್ ನೇಮಕಾತಿ ಏನಾದರೂ ಆಗಬೇಕು ಅನ್ನೋದು ರೆಕಮೆಂಡೇಶನ್ ಮಾಡಬೇಕು ಅನ್ನೋದು ಎವ್ರಿಥಿಂಗ್ ಇಸ್ ವೆಸ್ಟೆಡ್ ಓನ್ಲಿ ವಿತ್ Simon is an ISCC observer. We are here only to assist him. We are only here to help him. We are only here to give some direction, where to go, how to go, when to go. That's all. That is only the our intention. ಬಹಳ ಸ್ಪಷ್ಟವಾಗಿದೆ. ಕಾರ್ಯಕ್ರಮಗಳು ಬಹಳ ಸ್ಪಷ್ಟವಾಗಿ ದಯಮಾಡಿ ಅರ್ಜಿಯನ್ನು ವ್ಯಾಟ್ಸಪ್ಪಲ್ಲಿದೆ, ವೆಬ್ಸೈಟಲ್ಲಿದೆ. ಫಾರ್ಮನ್ನು ನಾವು ಒಂದು ಫಾರ್ಮನ್ನು ಎಲ್ಲಿ ಕೊಟ್ಟಿರ್ತೀವಿ, ಜೆರಾಕ್ಸ್ ಮಾಡಿ ಪಾರ್ಟಿ ಆಫೀಸಲ್ಲೂ ಸಿಗುತ್ತೆ. ನೀವು ಫೋಟೋ ಸಮೇತ ಇದ್ರ ಜೊತೆ ಏನು ಹೇಳೋ ಕೆಲಸವನ್ನು ಮಾಡ್ತಾರೆ ಅದ್ರ ಪ್ರಕಾರ ವಿಶ್ವಾಸವನ್ನು ಕೆಲಸವನ್ನು ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ಈಗ ನಮ್ಮ ಮಂಜುಳನ್ನು In tomorrow afternoon we will discuss the PCC office for us
DCC leadership of the DCC Jilla Congress, this is Congress leaders and federal organization leaders are one to my own, not the group level, only one to one persons. We have started the assembly level meeting, was started on Monday 27th on Krishnaraja birthday assembly, morning urban and afternoon rural. 28th on Madivalai, rural and afternoon. We have scheduled the all block level meetings. Yeah, block level meeting time, all the panchayat leaders, or booth leaders, BLAs, anybody is to come with me in one to one. We will discuss who is the candidate, who suggests nine. Why you suggest that person? That's it.